ಪರಿಶುದ್ಧರಾಗಿರ್ರಿ ಅಂತ ಹೇಳಿಕೊಳ್ಳುವುದಕ್ಕೆ ಬಂದನ. ಆತನು ಸೀನಾಯಿ ಬೆಟ್ಟದಲ್ಲಿ ಇಳಿದಾಗ ಆತನು ಬರುವಾಗ ಹೆಂಗಿತ್ತು, ಮಿಡುಗು ಗಂತು ಒಂದೊಂದು ದೊಡ್ಡ ದೊಡ್ಡ ಒಂದೊಂದು ಮಿಂಚು ಬಿಡುವಾಗ ಆ ಇಸ್ರಾಯೇಲ್ ಜನರು ಹೆದರಿ ನಡುಗುತ್ತಾ ಇದ್ದಿದ್ರು. ಆತನು ಉರಿಯುವ ಜ್ವಾಲೆ ಬೆಂಕಿಯ ಮೂಲಕ ಮೋಶೆಗೆ ಮಾತಾಡ್ತಾ ಇದ್ದನು. ಆಗ ಮೋಶೆಗೆ ಏನಂತಾನ, ಯೆಹೋವ ದೇವರೇನಂತಾರ, ಎಲ್ಲ ಜನರನ್ನು ಶುದ್ಧಿಪಡಿಸಿ ಅವರನ್ನು ಒಟ್ಟಾಗಿ ಕರ್ಕೊಂಬ ಅಂದಾಗ ಆ ಒಂದು ಮಿಡುಗು ಮಿಂಚು ಆತನ ಮಹಾಧ್ವನಿಯನ್ನು ಕೇಳಿ ಏನ್ ಮಾಡ್ತಾರ, ನಡುಗುವಂತರಾಗುತ್ತಾರೆ. ನಾವು ಆತನ ಜೊತೆ ಮಾತಾಡದೇವಲ್ಲ, ನಾವು ಸತ್ಯ ಹೋಗುತ್ತೇವೆ ಅಂತೇಳಿ ಭಯ ಹಿಡಿತನಾಗುತ್ತಾನೆ. ಯಾತಕ್ಕಾಗಿ ದೇವರು ಅವರಿಗೆ ಭಯ ಪಟ್ಟಿದನು. ದೇವರು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಆತನ ಎಲ್ಲೇ ಬರಬೇಕಾದ್ರೆ ಆತನ ದೊಡ್ಡ ಮಹತ್ವ ಕಾರ್ಯ ಬರುವುದಾಗಿತ್ತು. ಮಿಂಚು, ಗಡಗು, ಮಳೆ, ಬೀಸುವ ಗಾಳಿ, ಜ್ವಾಲೆ, ಅಗ್ನಿ ಇಂಥದ್ರಲ್ಲಿ ಬರುವಂತ ದೇವರಾಗಿರೋದು. ಯಾಕಂದ್ರೆ ಪರಿಶುದ್ಧವಾದ ಅದು ಏನದ, ದೇವರು ಪವಿತ್ರ ಸ್ಥಾನದಲ್ಲಿ ಪವಿತ್ರರಾಗಿದ್ದಾರೆ. ನಮ್ಮಂತ ಪಾಪಿಗಳಿಗೆ ಆತನ ಮುಂದೆ ನಿಲ್ಲುವಂತೆ ಆಗುವುದಿಲ್ಲ. ನಾವು ಆತನ ಪವಿತ್ರಾತ್ಮ ಮುಂದೆ ನಿಂತೇವಲ್ಲ, ನಾವು ದಹಿಸಿ ಬಿಡ್ತೇವೆ. ಅದಕ್ಕಂಜಿ ಏನಂತಾರ, ಮೋಶೆ ನೀನೇ ಹೋಗಿ ನಮ್ ಜೊತೆಯಾಗಿ ಮಾತಾಡು, ನಾವು ಇಲ್ಲೇ ಕೆಳಗಿರ್ತೇವೆ ಅಂತ ಕೇಳಿದಾಗ ಮೋಶೆ ಹೋದಾಗ ದೇವರು ಅಗ್ನಿಗಳು ಕೊಡ್ತಾನ. ಆ ಅಗ್ನಿಯಲ್ಲಿ ಏನಂತಾನ, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಯಾರು ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಲಿಲ್ಲ, ಲೋಕದಲ್ಲಿ ಅವರಿಗೆ ಎಲ್ಲೂ ಮರ್ಯಾದೆ ಕೊಡಲ್ಲ ನಾನು. ಅವ್ರ ಭೂಮಿ ಮೇಲೆ ಎಷ್ಟು ಹೊತ್ತು ಬದುಕ್ತಾರೆ ಅನ್ನೋದು ಹೇಳಲ್ಲ. ಮಧ್ಯರಾತ್ರಿಯಲ್ಲಿ ನಾನು ಆತನಿಗೆ ಏನ್ ಮಾಡ್ತೇನೆ, ನಾಶ ಮಾಡುವಂತನಾಗಿ ಹೇಳ್ತಾನ. ಯಾವ ಜೀವ ಹತ್ಯೆನೂ ಆಗ್ಬೋದು, ದುಃಖದ ಮೇಲೆ ದುಃಖ, ಕಷ್ಟದ ಮೇಲೆ ಕಷ್ಟ, ರೋಗದ ಮೇಲೆ ರೋಗ. ನೀ ಎಲ್ಲೇ ಕೈ ಹಾಕು ನಿನಗೆ ತಿರಸ್ಕಾರ. ಎಲ್ಲೇ ಹೋಗಿ ಹೊಸ ಕಾರ್ಯಗಳು ಮಾಡ್ತೀನಿ, ಹೊಸ ಬಿಸಿನೆಸ್ ಮಾಡ್ತೀನಿ, ಹೊಸ ನೌಕರಿ ಮಾಡ್ತೀನಿ, ತಿರಸ್ಕಾರ ತಿರಸ್ಕಾರ. ಮಾನ ಇರೋದಿಲ್ಲ. ಮದುವೆ ಮಾಡ್ಕೊತಿ, ಮಕ್ಕಳಾಗಲು, ಮಕ್ಕಳಾದ್ರೂ ಮಕ್ಕಳಿಂದ ಅವಮಾನ, ಮದುವೆ ಆಯ್ತಾ ಹೆಂಡತಿಯಿಂದ ಅವಮಾನ, ಗಂಡನಿಂದ ಅವಮಾನ. ಯಾಕಂದ್ರೆ ದೇವರಿಗೆ ಅವಿಧಿತೆಯಾಗಿ ನಡೆದಿದ ಕಾರಣ. ದೇವರು ಪರಿಶುದ್ಧರಾಗಿದ್ದಾನೆ, ನೀವು ಪರಿಶುದ್ಧರಾಗಿರಿ. ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋಗಿದ ತಕ್ಷಣ ಏನ್ ಮಾಡ್ತಾನೆ, ದೇವರು ಮೋಶೆಯನ್ನು ಮುಟ್ಟುವಂತನಾಗಿದ್ದಾನೆ. ಆ ಮೋಶೆ ಆ ದೇವರ ಪರಿಶುದ್ಧ ಬೆಂಕಿ ನಿಂತಾಗ ಆತನು ಪವಿತ್ರರಾಗ್ತಾನ. ಆಗ ಏನಂತ, ದೇವರು ನೀರು ಕೆಳಗೆ ಹೋಗಿ ಇಸ್ರಾಯೇಲ್ ಜನರೆಲ್ಲರನ್ನು ಪವಿತ್ರರಾಗಿ ಮಾಡಂತ ಹೇಳ್ತಾನ. ನೋಡ್ರಿ, ಯೇಸು ಕ್ರಿಸ್ತನ ಏನ್ ಮಾಡ್ದ, ಸಿಲುಬೆ ಮೇಲೆ ಪ್ರಾಣ ಕೊಟ್ಟು ಏನ್ ಮಾಡ್ದ, 3ನೇ ದಿವಸದ ಎದ್ದು ಏನ್ ಮಾಡ್ದ, ಇಡೀ ಲೋಕವನ್ನೇ ಪವಿತ್ರ ಮಾಡ್ದ. ಯಾವ ರೀತಿಯಾಗಿ ತನ್ನ ಪರಿಶುದ್ಧ ರಕ್ತದಿಂದ ನಮ್ಮೆಲ್ಲರನ್ನು ಪವಿತ್ರವಾಗಿ ಮಾಡ್ದ. ಅಷ್ಟು ಮಾಡದೆ ತನ್ನ ಪವಿತ್ರ ಆತ್ಮವನ್ನು ಏನ್ ಮಾಡ್ದ, ನಮಗಾಗಿ ಕೊಟ್ಟ.